ಪ್ರಣತಿ, ನಂಗೆ ಗೊತ್ತಿತ್ತು ಇವಳೆಲ್ಲೂ ಹಾಳಾಗೋಗಿರಲ್ಲ ಅಂತ. ಇವಳು ಹಾಳಾಗೋಗೋದಕ್ಕೆ ನನ್ನ ಮನೆ ಆಗ್ಬೇಕು, ಇಲ್ಲ ಗೀತನ ಮನೆ ಆಗ್ಬೇಕು. ಬೇರೆ ಯಾರು ಇವಳಿಗೆ ಜಾಗ ಕೊಡಲ್ಲ. ಬಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ ಮತ್ತೆ. ಇಬ್ರು ಮಾತಿಗೆ ಮಾತು ಬೆಳೆಸಿ ಜಗಳ ಶುರು ಮಾಡಿ ನಮ್ಮಿಬ್ರಿಗೂ ನಿಮ್ ಜಗಳ ಬಿಡಿಸೋದಿಷ್ಟೇ ಕೆಲಸ ನೋಡಿ. ನೀನೇನ್ ಜಗಳ ಬಿಡಿಸ್ಬೇಡ, ನನಗೆ ಜಗಳ ಆಡೋ ಆಸೆನೂ ಇಲ್ಲ. ಈ ಪ್ರಣತಿನೇ ಬಲವಂತವಾಗಿ ಕರ್ಕೊಂಡು ಬಂದ್ಲು. ನನಗೆ ಗೊತ್ತಿತ್ತು ಈ ಮೂದೇವಿ ಇಲ್ಲೇ ಎತ್ತಾಳೆ ಅಂತ. ಇವಳು ಕರೆದ್ಲು ಅಂತ ಬಂದೆ. ಬರ್ತೀನಿ. ಬಾಬು ಎಲ್ಲಿ ಹೋಗ್ತಿದ್ದೀರಾ? ಇರಿ, ಇದನ್ನ ಹೇಳೋದಕ್ಕೆ ನಾನು ಅಲ್ಲಿಂದ ಕರ್ಕೊಂಡ್ ಬಂದ. ಅದಕ್ಕೆ ಏನೋ ಮಾತಾಡ್ಬೇಕಂತೆ, ಸ್ವಲ್ಪ ತಿರಿ. ಅಯ್ಯೋ ಸುಮ್ನಿರಮ್ಮ, ಆಡಿದ್ದೆ ಆಡೋ ಕಿಸ್ಬಾಯ್ ದಾಸ ಅಂತ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅದನ್ನೇ ಆಡ್ತಾ ಇರ್ಲ. ಬೇರೆ ಕೆಲಸ ಇಲ್ಲ ನನಗೆ. ನನಗೂ ಜಗಳ ಆಡಿ ಆಡಿ ಸಾಕಾಗೋಗಿದೆ. ಇವಳಿಂದ ಯಾವಾಗ ನೆಮ್ಮದಿ ಸಿಗುತ್ತೋ ಅನ್ನೋ ಹಾಗಾಗಿದೆ. ನಿನ್ ಹಠಾನೇ ಜಾಸ್ತಿ ಆಯ್ತಲ್ಲ ನಿಂಗೆ. ನಿನ್ ಸಂಸಾರ ಹಾಳು ಮಾಡೋದಕ್ಕೆ ಮೂರನೇವ್ರು ಬೇಡ, ನೀನೇ ಸಾಕು. ಕೋಪನ ಸ್ವಲ್ಪ ಮಿತಿಲಿಟ್ಕೊಳ್ಳೋದ್ ಕಲ್ತ್ಕೋ. ಲೇ ಬಿಡೆ, ಇವ್ರನ್ಯಾಗ ಗೋಗರಿತಾ ಇದೀಯಾ? ಇವ್ರಿಗೆ ಹೆಂಡತಿ ಮನೆ ತಂಗಿ ಮನೆ ಇದ್ಯಾವ್ದು ಬೇಕಾಗಿಲ್ಲ. ಇಟ್ಕೊಂಡೋಳ ಮನೆನೆ ಇವ್ರಿಗೆ ತುಂಬಾ ಇಷ್ಟ. ಅವರ ಪ್ರೇಮಿಗಳಲ್ವಾ, ಅಲ್ಲೇ ಅವಳ ಜೊತೆನೆ ಶಹನಾಯಿ ಊದ್ಕೊಂಡು ಹಾಳು ಬಿದ್ದೋಗ್ಲಿ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಒಂದು ಗತಿ ಕಾಣಿಸ್ಬಿಟ್ಟು. ಅಣ್ಣ, ಮಾತಿಗೂ ಕೈ ಎತ್ತಕ್ ಹೊರಟೋಗ್ತಿಯಲ್ಲ. ಎಷ್ಟತಿ ಹೇಳೋದ್ ನಿನ್ಗೆ? ಇಷ್ಟು ವರ್ಷ ಜೊತೆಗೆ ಸಂಸಾರ ಮಾಡಿದೀರಾ, ಒಬ್ರನ್ನೊಬ್ರು ಅರ್ಥನಾದ್ರೂ ಮಾಡ್ಕೊಂಡಿದೀರಾ. ಹೊಡಿಯಕ್ ಹೊರಟ್ಬಿಟ್ಟ. ಹೊಡಿಲಿ ಬಿಡೆ. ದಾರಿ ತಪ್ಪಿರೋ ಗಂಡನ್ನ ಹೆಂಡತಿ ಪ್ರಶ್ನೆ ಮಾಡಿದಾಗ ಹೊಡಿಯೋದ್ ಬಿಟ್ರೆ ಬೇರೆ ಏನ್ ದಾರಿ ಸಿಗುತ್ತೆ ಹೇಳಿ ಇವ್ರಿಗೆ? ನಾನು ಹೇಗಿದ್ರು ನಮ್ ತಾಯಿ ಮನೆಗೆ ಹೋಗಲ್ಲ, ನನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಇವ್ರಿಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಕೈ ಮಾಡ್ತಿದ್ದಾರೆ. ಮನೆ ಕೆಲಸದೊಳಗಾದ್ರೂ ಒಂದ್ ಗೌರವ ಸಿಗತ್ತೆ, ಕಟ್ಕೊಂಡ್ರ ಹೆಂಡತಿಗೆ ಅದು ಇಲ್ಲ. ಗೌರವ ಉಳಿಸ್ಕೊಳ್ಳೋ ಯಾವ ಧನಂದಾರಿ ಕೆಲಸ ನೀನ್ ಮಾಡಿದ್ಯಾ? ನನ್ ಮೇಲೆ ನೀರು ಹೆಚ್ಚಿ ನನ್ನ ಸಂಬಂಧನ ಬೇಡ ಅಂತ ಬಂದವಳು ನೀನು. ನಿನ್ಗೆ ಯಾವ ಗೌರವ ಕೊಡ್ಬೇಕು? ಇಷ್ಟೆಲ್ಲ ಮಾತಾಡೋ ಬದಲು ಗೌರವದಿಂದ ಇರಕ್ಕೆ ಹೇಳ್ರಿ. ಇವಳು ಗೌರವದಿಂದ ಇದ್ರೆ ಗಂಡ ಕೊಡೋ ಗೌರವ ಕೊಟ್ಟೆ ಕೊಡ್ತಾನೆ. ಎಡಗೈಯಲ್ಲಿ ಅವಳು ಯಾವಳ್ದ ಸೆರೆ ಹಿಡ್ಕೊಂಡು ಬಲಗೈಯಲ್ಲಿ ಬಂದು ಗೌರವ ಕೇಳಿದ್ರೆ ಕೊಡ್ತಾ ಇರ್ತೀನಿ ತಗೊಳ್ಳಿ. ಹೊರಗಡೆ ಮಾನಗಟ್ಟು ಬದುಕೋದು, ಮನೆಗ್ ಬಂದು ಗೌರವ ಬೇಕು ಅಂತ ಕೇಳೋದು. ಅದ್ಗೆ ನೀವಾದ್ರೂ ದಯವಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನಿದ್ಬಿಡಿ. ಎಷ್ಟು ಮಾತಾಡ್ತಿದ್ದೀರಾ? ಈಗ್ಲೇ ಇಷ್ಟು ಮಾತಾಡ್ತಿರೋರು ಮನೇಲಿ ನೀವಿಬ್ರೇ ಇದ್ದಾಗ ಎಷ್ಟು ಮಾತಾಡಿರಲ್ಲ. ಕೆಲವರು ಇದನ್ನೆಲ್ಲ ನೋಡಿದ್ರು ನೋಡದೇ ಇರೋ ಹಾಗೆ ಸುಮ್ಮನಿದ್ ಬಿಡ್ತಾರೆ, ಸಂಸಾರ ನಡೆಸ್ಕೊಂಡು ಹೋಗ್ತಾರೆ. ನೀವ್ ಇದ್ರ ಬಗ್ಗೆ ಕೇಳೂ ಇಲ್ಲ, ಇದನ್ನ ನೋಡೂ ಇಲ್ಲ, ಇದ್ರ ಬಗ್ಗೆ ಯಾವ ಪ್ರೂಫೂ ಇಲ್ಲ. ಆದ್ರೂ ಇಷ್ಟೆಲ್ಲ ಮಾತಾಡ್ತಿದ್ದೀರಾ. ಗೌರವ ಕೊಡು ಅಂದ್ರೆ ಯಾರು ಕೊಡ್ತಾರೆ? ಹೂ ಕಣೆ ಗುಂಡಮ್ಮ, ನೀನು ಹೀಗೆ ಮಾಡು, ಆ ಪ್ರಣತಿನೂ ಹೀಗೆ ಮಾಡ್ಲಿ. ಒಟ್ನಲ್ಲಿ ನಾನ್ ಮಾತ್ರ ಮಾತಾಡಬಾರ್ದು. ಮೊದ್ಲಿಂದಾನು ಇದನ್ನೇ ಮಾಡ್ಕೊಂಡ್ ಬಂದಿದ್ದೀರಾ. ನೀವ್ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ನಾನ್ ಮಾತಾಡಿದಾಗ ನನ್ ಬಾಯಿ ಮುಚ್ಚಿಸ್ಬಿಡ್ತೀರಾ. ಈ ಮಹಾನುಭಾವ ನನ್ ಮೇಲೆ ಕೈ ಮಾಡ್ತಾರೆ, ಬಾಯಿ ಮುಚ್ಚಿಸ್ಬಿಡ್ತಾರೆ. ಒಟ್ನಲ್ಲಿ ನಾನು ಏನು ಮಾತಾಡಬಾರ್ದು, ಕಣ್ಣಲ್ಲಿ ನೋಡ್ಕೊಂಡೆಲ್ಲ ಸುಮ್ನೆ ಇರ್ಬೇಕು ಅಲ್ವಾ? ನೋಡ್ರಿ, ಕೈ ಮುಗಿತೀನಿ ನಿಮ್ಗೆ. ನಾನ್ ನಿಮ್ಗೆ ಲಾಯಕ್ ಆದವಳಲ್ಲ. ಅವಳು ಯಾವಳನ್ನೋ ಕರ್ಕೊಂಬಂದ್ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಸುಮ್ನೆ ಇದ್ದಷ್ಟು ಹೆಚ್ಚಿಗೆ ಮಾತಾಡ್ತಿದ್ಯೋ? ಬಾವಾ ಪ್ಲೀಸ್, ಇಲ್ಲಿಂದ ಹೊರಟ್ಬಿಡ್ತೀರಾ? ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಇಲ್ಲಿ ಕರ್ಕೊಂಡ್ ಬಂದಿದ್ದೇನೆ ಕೇಳಿ ಕಾಂಪ್ರಮೈಸ್ ಮಾಡ್ಸೋಣ ಅಂತ. ನೀವ್ ನೋಡಿದ್ರೆ ಮಾತಾಡಿದ್ರೆ ಹೊಡೆಯಕ್ ಹೋಗ್ತೀರಾ. ಅವ್ರ ಬಾಯಲ್ಲೂ ಕಂಟ್ರೋಲ್ ಇಲ್ಲ. ಸರಿಯಾಗಿದೆ ಇಬ್ರದು. ಇವ್ರ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ನಲ್ಲ, ನನಗೆ ನಾಚಿಕೆ ಆಗ್ತಿದೆ. ಒಂದ್ ಮಾತು ಹೇಳ್ತೀನಿ ಕೇಳು. ಇವತ್ತಿಗೆ ನನ್ನ ಸಂಬಂಧ ಹೋಗ್ತಾ ಇರು. ಅಣ್ಣ, ನಿನ್ನ
ನಿನಗ್ ಸಂಸಾರ ಬೇಕು ಅಂದಾಗ ಬೇಕು ಅನ್ನಕ್ಕೆ, ಬೇಡ ಅಂದಾಗ ಬೇಡ ಅನ್ನಕ್ಕೆ ಇದೇನ್ ಮಕ್ಕಳಾಡೋ ಆಟ ಅಲ್ಲ. ನಿನಗ್ ನಾನೊಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ನಿನ್ಗೆ ಹೆಂಗಸಿನ ಜೊತೆ ಪರಿಚಯ ಇದೆಯೋ, ಸಂಬಂಧ ಇದೆಯೋ ನನಗ್ ಗೊತ್ತಿಲ್ಲ. ನಿನ್ ಮುಂಚೆ ಒಳ್ಳೆಯವನಾಗಿದ್ಯೋ ಕೆಟ್ಟವನಾಗಿದ್ಯೋ ನನಗ್ ಗೊತ್ತಿಲ್ಲ. ಇನ್ಮೇಲೆ ಇದನ್ನೆಲ್ಲ ಬಿಟ್ಟು ನಿಯತ್ತಾಗೆ ನನ್ನ ಹೆಂಡತಿ ನನ್ನ ಸಂಸಾರ ಅಂತ ಬದುಕೋದನ್ ಕಲಿ. ನೀನೇನಮ್ಮ ಇವಳ ಜೊತೆ ಒಂದಿನ ಇದ್ದಿದ್ದಕ್ಕೆ ನೀನು ಇವಳ ತರ ಮಾತಾಡ್ತಿದ್ಯಲ್ಲ? ನನಗೆ ಯಾರ ಜೊತೆನೂ ಸಂಬಂಧ ಇಲ್ಲ. ನೀನು ನನ್ನನ್ನು ಅರ್ಥ ಮಾಡ್ಕೊಳ್ದೆ ಈ ತರ ಮಾತಾಡಿದ್ರೆ ಹೇಗೆ ಹೇಳು? ನಿಮ್ಮನ್ನ ಯಾಕೆ ಅರ್ಥ ಮಾಡ್ಕೋಬೇಕು? ನೀವೇನು ಅಂತ ಸರಿಯಾಗಿ ಅರ್ಥ ಆದ್ರೆ ಯಾರಿಗಾದ್ರೂ ಯಾರು ಸರಿಯಾಗಿ ಮಾತಾಡ್ಸಲ್ಲ. ಬೇರೆ ತರನೇ ಮಾತಾಡಿಸ್ತಾರೆ. ನನ್ನ ಪ್ರಶ್ನೆ ಇಷ್ಟೇ, ಆ ಸಂಗೀತ ಅನ್ನೋಳು ಯಾರು? ಅವಳು ಯಾಕೆ ಪದೇ ಪದೇ ನಿಮಗೆ ಫೋನ್ ಮಾಡ್ತಾಳೆ? ಅದು ರಾತ್ರಿ ಹೊತ್ತೇ ಫೋನ್ ಮಾಡ್ತಾಳೆ, ಯಾಕೆ ಅಷ್ಟೊತ್ತಲ್ಲಿ ಮಾಡ್ತಾಳೆ? ನನಗೂ ಅದೇ ಡೌಟು. ಅಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಾರೋ ಅವರು? ಅಂಥದ್ದೇನ್ ಮಾತಾಡ್ತಿರ್ತೀರಾ? ನಾನು ಯಾರ ಪ್ರಶ್ನೆಗೂ ಉತ್ತರ ಕೊಡೋ ಅಗತ್ಯ ಇಲ್ಲ. ನನ್ನನ್ನ ನಂಬಿದ್ರೆ ನಂಬೋದು, ಬಿಟ್ರೆ ಬಿಡ್ಬೋದು. ನೋಡಿದ್ಯಾ, ಯಾವಾಗ್ಲೂ ಇವ್ರು ಹೀಗೆ ಮಾಡೋದು. ಅವಳ ನಂಬರ್ ಇಂದ ಫೋನ್ ಬರುತ್ತೆ, ಅವಳು ಯಾಕೆ ರಾತ್ರಿ ಹೊತ್ತೇ ಫೋನ್ ಮಾಡ್ತಾಳೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ. ಹೌದು ಬಾವಾ, ನಂಗೂ ಅದೇ ಡೌಟ್. ಅವ್ರ ಯಾಕೆ ಅಷ್ಟೊಂದ್ಸಲ ನಿಮಗ್ ನೈಟ್ ಕಾಲ್ ಮಾಡ್ಬೇಕು? ಇಲ್ಲಿವರೆಗೂ ಒಬ್ಳು ಮಾತ್ರ ನನ್ನ ಮೇಲೆ ಅನುಮಾನ ಪಡ್ತಿದ್ಲು ಅನ್ಕೊಂಡಿದ್ದೆ. ಈಗ 3 ಜನಕ್ಕೂ ಅನುಮಾನದ ಭೂತ ಹಿಡ್ಕೊಂಡಿದೆ. ಅನುಮಾನ ಬಂದಿರೋರ ಹತ್ರ ಎಷ್ಟೇ ಉತ್ತರ ಕೊಟ್ಟರು, ಸಮಜಾಯಿಸಿ ಕೊಟ್ಟರು ಅನುಮಾನ ಹೋಗಲ್ಲ. ನಾನು ಕೆಟ್ಟವನು ಅನ್ಕೊಂಡಿದ್ದೀರಲ್ವ? ಸರಿ, ನಾನಿನ್ ಬರ್ತೀನಿ. ಒಂದ್ ನಿಮಿಷ ನಿಂತ್ಕೋ. ಹೊರಡ್ತೀನಿ ಅನ್ಬಿಟ್ರೆ? ನೀನೇನು ತಪ್ಪು ಮಾಡಿಲ್ಲ, ನೀನ್ ಹೇಳ್ತಿರೋದೆಲ್ಲ ನಿಜ ಅನ್ನೋದಾದ್ರೆ ಅದನ್ನ ಪ್ರೂವ್ ಮಾಡಿ ತೋರ್ಸು. ಅವಾಗ ನಾವೆಲ್ಲರೂ ನಂಬ್ತೀವಿ. ನೀನ್ ನೋಡಿದ್ರೆ ಕಾಲ್ ಯಾಕೆ ಮಾಡಿದ್ರು ಅಂತ ಕೇಳಿದಕ್ಕೆ ಹೊರಡ್ತೀನಿ ಅಂತಿದ್ಯಾ? ಎಕ್ಸ್ಕ್ಯೂಸ್ ಮೀ. ಹೇಳಿ. ಗೀತಾ ಅಂದ್ರೆ ನಾನೇ. ನಾನ್ ಸಂಗೀತ ಅಂತ. ನೀನೇನು ಸಂಗೀತ ಅಂದ್ರೆ? ದಿನ ನಿಮ್ಮನೆಗೇನು ಸಂಗೀತ ಕಚೇರಿ ಕೇಳಕ್ಕೆ ನನ್ ಗಂಡ ಬರ್ತಾ ಇದ್ದಿದ್ದು? ನೀನು ಮಣ್ ತಿಂದು ಅವ್ರಿಗೂ ಮಣ್ ತಿನ್ಸಿದ್ ಸಾಲದು ಅಂತ ಈಗ ಮನೆಗೆ ಹುಡ್ಕೊಂಡ್ ಬಂದ್ಬಿಟ್ಯಾ ನನ್ಗೂ ಮಣ್ ತಿನ್ಸಕ್ಕೆ? ಏನೇ ಕೇಳ್ತಾ ಇದ್ರೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಗಡ್ಗಂತ ಹಾಗೆ. ಏನೋ ನನಗಿಂತ ಒಂಚೂರು ಉದ್ದ ಇದೆಯಾ, ಸ್ವಲ್ಪ ತೆಳಗಿದ್ಯಾ, ಇಷ್ಟಕ್ಕೆ ನನ್ ಗಂಡನ ಬುಟ್ಟಿಗೆ ಹಾಕೊಂಡ್ಬಿಟ್ಯಾ? ನಾನು ಗೀತಾ ಅವ್ರ ಹತ್ರ ಮಾತಾಡ್ಬೇಕು. ಏ, ಅವಳ ಹತ್ರ ನಿನಗೇನೆ ಮಾತು? ನನ್ನ ಹತ್ರ ಮಾತಾಡು. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅತ್ತಿಗೆ ಅವ್ರೇನೋ ಹೇಳ್ತಾರಂತಲ್ಲ, ಹೇಳಿ ಬಿಡಿ. ನೀವ್ ಸ್ವಲ್ಪ ಸುಮ್ನಿರಿ. ಸುಮ್ನಿರಕ್ ಆಗಲ್ಲ ಕಣೆ. ಇಷ್ಟ ದಿನ ಗುಟ್ಟಾಗಿ ಅಲ್ಲೆಲ್ಲೋ ಇಟ್ಕೊಂಡು ಸಂಸಾರ ಮಾಡ್ತಿದ್ರು ನಿಮ್ಮಣ್ಣ, ಈಗ ನೇರವಾಗಿ ಮನೆಗೆ ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಇನ್ ಮೇಲಿಂದ ಇಲ್ಲೇ ಸಂಸಾರ ಶುರು ಕಣೆ. ನಾನೇ ಬೀದಿ ಪಾಲಾಗ್ತೀನಿ. ಮಾತಾಡೆ, ಮಳ್ಳಿ ತರ ನಿಂತ್ಕೊಂಡಿದ್ದಿಲ್ಲ. ಎಷ್ಟು ವರ್ಷದ ಸಂಬಂಧ ಇಟ್ಕೊಂಡಿದ್ಯಾ ಹೇಳೆ? ಮಾತಾಡೆ, ಬಾಯ್ ಬಿಡೆ. ಮಂಗಳ, ಇವ್ರ ಮೇಲೆ ಕೈ ಮಾಡೋ ಕೆಲಸ ಮಾಡಬೇಡ. ನೋಡೆ ನೋಡೆ, ನಿನ್ನೆ ಮನೆ ಬಂದಿರೋ ಇವಳಿಗೋಸ್ಕರ ಕಟ್ಕೊಂಡಿರೋ ಹೆಂಡತಿ ಮೇಲೆ ಕೈ ಮಾಡಕ್ ಬಂದಿದ್ದಾರೆ. ಇಂಥ ಮನುಷ್ಯನ ಜೊತೆ ನಾನು ಸಂಸಾರ ಮಾಡ್ಬೇಕಾ?
ಸ್ವಲ್ಪ ಸುಮ್ನಿರಿ ಅದಕ್ಕೆ. ಅವ್ರೇನೋ ಹೇಳ್ಬೇಕು ಅಂತಿದಾರೆ ತಾನೆ, ಅವ್ರು ಹೇಳಿ, ನೀವು ಸುಮ್ನಿರಿ. ಏನೇ ಇದೆ ಕೇಳಕ್ಕೆ? ಇಷ್ಟು ದಿನ ಇವ್ರು ಹೇಳಿದ ಸುಳ್ಳುಗಳನ್ನೆಲ್ಲ ಕೇಳಿದ್ದಾಯ್ತು, ಈಗ ಇವಳು ಹೇಳೋ ಕತೆಗಳನ್ನೂ ಕೇಳ್ಬೇಕಾ ನಾನು? ಗಂಡನ ಸಂಸಾರನ ಬಿಟ್ಬಿಟ್ಟಿದೀನಿ. ಕರ್ಕೊಂಡು ಹೋಗಿ ಇಬ್ರು ರಾಜಾರೋಷವಾಗಿ ಸಂಸಾರ ಮಾಡ್ಕೊಂಡು ಸುಖವಾಗಿರಿ. ಅಂಗಡಿಯಲ್ಲಾಗೋ ವ್ಯಾಪಾರ ಎಲ್ಲ ಗೂಗಲ್ ಪೇನೋ ಫೋನ್ ಪೇನೋ ಯಾವುದೋ ಒಂದ್ ಪೇ ಆಗ್ತಾ ಇರುತ್ತೆ. ಹೇಗೋ ಇಬ್ರು ಹಾಳಾಗಿ ಹೋಗಿ. ಇವಾಗೆಲ್ಲ ಆಯ್ತಲ್ಲ, ನಿಮ್ ಕೋಪ ಕಮ್ಮಿ ಆಗಿತ್ತಾನೆ. ಅವ್ರೇನೋ ಹೇಳಕ್ ಬಂದಿದ್ದಾರೆ, ಹೇಳಿ ಬಿಡಿ. ನೀವ್ ಹೇಳಿ. ಸ್ವಲ್ಪ ದಿನದಿಂದ ಆಶಾ ಕಾರ್ಯಕರ್ತೆ ಅಂತ ನನ್ಗೆ ಯಾರೋ ಫೋನ್ ಮಾಡಿದ್ರು. ಸ್ವಲ್ಪ ಅನುಮಾನ ಬಂತು, ಆದ್ರೂ ಸುಮ್ಮನಾದೆ. ಸ್ವಲ್ಪ ದಿನ ಬಿಟ್ಟು ಯಾರೋ ಹೆಂಗ್ಸು ಮನೆ ಹತ್ರ ಹುಡ್ಕೊಂಡ್ ಬಂದ್ರು. ಅವರು ಇದೇ ತರ ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು, ಸೀನಣ್ಣನ ಬಗ್ಗೆ. ಇವ್ರ ಸಂಸಾರ ಹಾಳಾಗ್ತಿದೆ ಅನ್ಸ್ತು. ಅದಕ್ಕೆ ನೇರವಾಗಿ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ. ಏನ್ ವಿಷಯ ಹೇಳಿ. ನಾನು ನನ್ ಗಂಡ ಪ್ರೀತಿಸಿ ಮದ್ವೆ ಆದ್ವಿ. ಎರಡೂ ಮನೆ ಕಡೆ ವಿರೋಧ ಇತ್ತು, ಯಾರು ನಮ್ಮನ್ನ ಸ್ವೀಕರಿಸ್ಲಿಲ್ಲ. ನಾವು ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಸಂಸಾರ ನಡ್ಸಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೆ ನನ್ ಗಂಡ ಸೀನಣ್ಣ ಅಂಗಡಿಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ಖುಷಿ ಆಗ್ಲಿ ದುಃಖ ಆಗ್ಲಿ ಎರಡಕ್ಕೂ ಒಂದ್ ಅಂತ್ಯ ಅಂತ ಇರ್ಬೇಕಲ್ವಾ. ಆ ದಿನಾನೂ ಬಂತು. ಒಂದಿನ ನನ್ ಗಂಡಂಗ್ ಹುಷಾರಿಲ್ದೇನೆ ತೀರ್ಕೊಂಡ್ರು. ಮೊದಲನೇ ಸಲ ಒಂಟಿತನ ಅಂದ್ರೆ ಏನು ಅಂತ ಗೊತ್ತಾಯ್ತು. ಕಷ್ಟಗಳು ಹೇಗ್ ಬರ್ತವೆ ಅನ್ನೋದು ಗೊತ್ತಾಯ್ತು. ಗಂಡನ ಸಾವನ್ನ ಇನ್ನೂ ಅರಗಿಸ್ಕೊಳಕ್ಕಾಗಿರ್ಲಿಲ್ಲ. ಅಳೋ ಮಗುನ ಸಮಾಧಾನ ಮಾಡೋಕ್ಕೂ ನನ್ನ ಕೈಲಿ ಶಕ್ತಿ ಇರ್ಲಿಲ್ಲ. ಮನೆ ಬಾಡಿಗೆ ಕಟ್ಟಕ್ಕೆ, ರೇಷನ್ ತರಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಆಗ ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ಸಹಾಯ ಮಾಡಿದ್ದು ಸೀನಣ್ಣ. ನಮ್ಮನೆ ಬಾಡಿಗೆ ಕಟ್ಟಿದ್ರು, ರೇಷನ್ ತಂದ್ಕೊಟ್ರು, ಬದುಕೋದಿಕ್ಕೆ ಭರವಸೆ ನೀಡಿದ್ರು. ನಮ್ಮನೆ ನಡೀತಿರೋದೇ ಸೀನಣ್ಣ. ಕಷ್ಟದಲ್ಲಿರೋ ಹೆಂಗಸರಿಗೆ ಸಹಾಯ ಮಾಡಕ್ಕೆ ತುಂಬಾ ಜನ ಗಂಡಸರು ಸಿಗ್ತಾರೆ, ಆದ್ರೆ ಒಬ್ಬ ಅಣ್ಣ ಸಿಗಲ್ಲ. ಅಂತ ಸಮಯದಲ್ಲಿ ಸಿಕ್ಕಂತ ಅಣ್ಣನೇ ಸೀನಣ್ಣ. ಅವತ್ತಿಂದ ಇವತ್ ತನಕ ಅವ್ರು ನನ್ ಗಂಡ ಆಗಿದ್ದಾರೆ, ನಾನ್ ತಂಗಿ ಆಗಿದ್ದೀನಿ. ಇಲ್ಲೇನೋ ನಡೀತಿದೆ ಅನ್ಸ್ತು, ಅನುಮಾನ ಬಂತು. ಅದಕ್ಕೆ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಎಷ್ಟೊಳ್ಳೆ ಕೆಲಸ ಮಾಡಿದಿರಲ್ಲ ಬಾಬಾ. ಈ ವಿಷಯನ ಅಕ್ಕ ಹತ್ರ ಹೇಳಿದಿದ್ರೆ ಇಷ್ಟೆಲ್ಲ ಜಗಳ ಆಗ್ತಾನೆ ಇರ್ಲಿಲ್ಲ ನೋಡಿ. ದುಡ್ಡಿನ ಪಿತ್ತ ನೆತ್ತಿಗತ್ತಿರೋ ಹೆಣ್ಣಿಗೆ ಸಹಾಯ ಅನ್ನೋ ಪದ ಅರ್ಥ ಆಗಲ್ಲ. ಅದಕ್ಕೆ ಮಂಗಳನ ಹತ್ರ ಯಾವ ವಿಷಯನೂ ಹೇಳಿರ್ಲಿಲ್ಲ. ಹೇಳಿದ್ದಿದ್ರೆ ಸಂಗೀತನ್ಗೆ ಸಹಾಯ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಸಂಗೀತ ಅವರು ಬೀದಿಗೆ ಬೀಳ್ತಾ ಇದ್ರು. ಆದ್ರೆ ಒಂದ್ ಮಾತು ಮಾತ್ರ ನಿಜ, ಯಾವುದೇ ಕಾರಣಕ್ಕೂ ಮಂಗಳಂಗೆ ಮೋಸ ಮಾಡೋ ಉದ್ದೇಶ ನನಗ್ ಬಂದಿರ್ಲಿಲ್ಲ, ಬರೋದೂ ಇಲ್ಲ. ಅಕ್ಕ, ಇವಾಗ ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ನಾನೇನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ಹೇಳಿದ್ದೀನಿ. ಅಣ್ಣ, ನಿನ್ ಋಣ ನನ್ ಮೇಲಿತ್ತು, ಇಲ್ಲಿಗೆ ಅದ್ ಮುಗೀತು. ಎಲ್ಲಾದ್ರೂ ಕೆಲಸ ನೋಡ್ಕೊಂಡು ನನ್ ಮಗು ಕರ್ಕೊಂಡು ನಾನು ದೂರ ಹೋಗ್ಬಿಡ್ತೀನಿ. ನನ್ನಿಂದ ನಿನ್ ಸಂಸಾರಕ್ಕೆ ತುಂಬಾ ತೊಂದರೆ ಆಗಿದೆ. ಸಾರಿ ಅಣ್ಣ. ಇಷ್ಟು ದಿನ ಅಣ್ಣನ ಸ್ಥಾನದಲ್ಲಿ ನಿಂತು ನಂಗೆ ಸಹಾಯ ಮಾಡಿದ್ದಾರೆ. ಇದರಿಂದ ನಿಮ್ ಸಂಸಾರಕ್ಕೆ ತುಂಬಾ ತೊಂದರೆ ಆಗಿದೆ. ಇನ್ಮುಂದೆ ನನ್ನಿಂದ ನಿಮ್ಗೆ ತೊಂದರೆ ಆಗೋದ್ ಬೇಡ. ನಾನು ನನ್ನ ಮಗು ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀವಿ. ನಾನಿನ್ ಬರ್ತೀನಿ. ಥ್ಯಾಂಕ್ ಯು ಅಣ್ಣ. ನಾನಿನ್ ಬರ್ತೀನಿ.
ನಿಂತ್ಕೊಮ್ಮ. ಇಷ್ಟ ದಿನ ನನ್ನ ಸಂಸಾರದಲ್ಲಿ ನಿನ್ ಪಾಲಿದೆ ಅಂತ ಅನ್ಕೊಂಡಿದ್ದೆ. ಇವ್ರು ನಿಂಗೆ ಅಣ್ಣನಾಗಿ ಇಷ್ಟ ದಿನ ಹೇಗ್ ಸಹಾಯ ಮಾಡಿದಾರೋ ಇನ್ ಮುಂದಕ್ಕೂ ನಿನಗೆ ನಿನ್ ಮಗುಗೆ ಸಹಾಯ ಮಾಡ್ತಾರೆ. ನೀನ್ ಈ ಊರ್ ಬಿಟ್ಟೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಇದೇ ಊರಲ್ಲೇ ಇರು, ನಮ್ಮ ಅಂಗಡಿಯಲ್ಲೇ ಕೆಲಸ ಮಾಡು. ಅದು ನಿನ್ ಗಂಡನ ಕೆಲಸ, ಅದು ನಿನ್ ಧರ್ಮ ಕೆಲಸ ಮಾಡೋದು. ರೀ ಸಾರಿ, ಇತ್ತೀಚೆಗೆ ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏಯ್, ಅದು ಅಂಡರ್ಸ್ಟ್ಯಾಂಡ್ ಅಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್. ಅದೇ ಮಿಸ್ ಆಗಿ ಅದನ್ನೇ ಮಾಡ್ಕೊಂಡ್ಬಿಟ್ಟಿದ್ದೆ. ಸಾರಿ. ಫೋನು ಬರ್ತಾನೆ ಇರುತ್ತೆ. ಹಾಯ್ ಲಕ್ಕಿ ಅವರೇ, ನಾಳೆನೆ ಬರ್ತಿದ್ದೀರಾ? ಸೂಪರ್. ಇಷ್ಟು ಬೇಗ ಪ್ರಾಕ್ಟೀಸ್ ಮುಗ್ದೋಗಿದೆ. ಬನ್ನಿ ಬನ್ನಿ, ಆದಷ್ಟು ಬೇಗ ಬನ್ನಿ. ನೀವಿಲ್ಲಿಲ್ದೇ ಇದ್ದಾಗ ಒಂದ್ ದೊಡ್ಡ ಸೀನೇ ಆಗಿತ್ತು. ಬರೋ ಅಷ್ಟ್ರಲ್ಲಿ ಕ್ಲಿಯರ್ ಆಗ್ಬಿಟ್ಟಿದೆ ನೋಡಿ. ಏನಿಲ್ಲ, ಅದೆಲ್ಲ ದೊಡ್ಡ ಕತೆ. ಇವಾಗ ನೀವು ಆರಾಮಾಗಿ ಮನೆಗ್ ಬನ್ನಿ, ಆಮೇಲೆ ಇದೆಲ್ಲ ಡೀಟೇಲ್ ಆಗಿ ಹೇಳ್ತೀರಿ. ಬಾಯ್. ಹುಷಾರು. ಏನಪ್ಪ ಮುಂದಿನ ಇಂಡಿಯನ್ ಟೀಮ್ ಕ್ಯಾಪ್ಟನ್? ಬಿಲ್ಡಪ್ ಅಲ್ಲ ಗುರು, ನೀನೊಳ್ಳೆ ಚಿರ್ತೆ ತರ ಎಗರಾಡ್ತೀಯಾ. ನಿನ್ನನ್ ಯಾರಾದ್ರೂ ಮೀರ್ಸಕ್ಕಾಗುತ್ತಾ? ಪಕ್ಕ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗ್ತಾ ನೀನು. ಬಿಡು. ಏನು ಪಾರ್ಥ, ಚೆಂಗಣ್ಣಿನಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಏನು ಪಾರ್ಥ, ಚೆಂಗಣ್ಣಿನಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಓಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಕ್ಷೌರ್ಯ ನನಗೂ ಸ್ವಲ್ಪ ತಿಳಿದಿಲ್ಲ. ಅಥವಾ ಶಿವನನ್ನು ಗೆದ್ದ ನಿನ್ನ ಅಲಂಕಾರ ನನ್ನಿಂದಲೇ ಮಣ್ಣಾಗುತ್ತೆ. ಯಾಕೆ ಹೊಡಿತಾ ಇದ್ಯಾ? ಎಲ್ಲ ಕಿಡ್ನಾಪ್ ಮಾಡ್ತಿದ್ ನೀನೇ ತಾನೆ? ಇದೇ ದೊಡ್ಡ ಹೀರೋಯಿನ ಕಿಡ್ನಾಪ್ ಮಾಡ್ಸಕ್ಕೆ. ಈ ಊರಲ್ಲಿ ನಿನ್ ಬಿಟ್ರೆ ಬೇರೆ ಯಾರು ದುಶ್ಮನ್ ಇಲ್ಲ ಕಣೋ ನಂಗೆ. ನಾನು ಅಲ್ಲಿ ಇರ್ಬೇಕಾದ್ರೆ ಇದೇ ರಿಂಗ್ ಟೋನ್ ಪ್ಲೇ ಆಯ್ತು. ಕೈನ ಈ ತರ ರಿಂಗ್ ಟೋನ್ ತಾರ ಜಗತ್ತಾಗ್ತಾ ಇರುತ್ತೆ. ಯಾಕೋ ಕಿಡ್ನಾಪ್ ಮಾಡ್ತೆ? ನಾನು ಅಲ್ಲಿ ಇರ್ಬೇಕಾದ್ರೆ ಇದೇ ರಿಂಗ್ ಟೋನ್ ಪ್ಲೇ ಆಯ್ತು. ಮಾತಾಡಕ್ಕಾಗದೆ ಹೊರಗಡೆ ಹೋಗಿದ್ಯಾ? ಯಾಕೋ ಕಿಡ್ನಾಪ್ ಮಾಡ್ತೆ? ನಾನ್ ಯಾಕೋ ನೀನ ಕಿಡ್ನಾಪ್ ಮಾಡ್ತೀನಿ? ಎತ್ತೋ ಕೈನ. ಹೇಳ್ದೆ ಹೋದ್ರೆ ಸಾಯಿಸಾಕ್ಬಿಡ್ತೀನಿ. ಹೇಳ, ಏನು ಕಿಡ್ನಾಪ್ ಮಾಡ್ದೆ? ಅದನ್ನ ಹೇಳಿದ್ರೆ ನನ್ನ ಜೊತೆ ನಿಮ್ಮನೆಯವರು ಸೇರ್ಕೊಂತಾರೆ. ಸುಳ್ಳು ಹೇಳ್ಬೇಡ. ನಿಜ ಹೇಳ್ತಾ ಇಲ್ವಾ? ನಾನ್ ನಿಜ ಹೇಳಿದ್ರೆ ನಿಮ್ ಮನೆ ಹೊರಟೋಗುತ್ತೆ. ನಿಮ್ ಮನೆ ಸಂಬಂಧ ಹೊರಟೋಗುತ್ತೆ.
ನಿನ್ನ ಕಿಡ್ನಾಪ್ ಮಾಡಿದ್ ಹೇಳಿದ್ದು ನಿಮ್ ಮತ್ತೇನೆ. ಸುಳ್ಳು ಮುಗೊಳ್ತಾ ಇದ್ಯಾ, ನಿಜ ಹೇಳು. ನಿಮ್ ಅಕ್ಕನ ಕಣ, ಅಕ್ಕನ ಕಿಡ್ನಾಪ್ ಮಾಡಿದ್ದು